ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ಅಂದಾಗೆ ಸ್ನೇಹಿತರೆ, ಇದು ಗೌರಿ ಹಬ್ಬದ ದಿನದ ಒಂದು ವ್ಲಾಗ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಇವಾಗ ನೋಡಿರ್ಬೋದು, ಸಮಯ ಆಗಲೇ 4:45 ಆಗಿತ್ತು. 4:45ಗೆ ಎದ್ದು ನಮ್ಮ ಕೆಲಸಗಳನ್ನೆಲ್ಲ ಮುಗಿಸಿ ನಾವು ಸ್ನಾನ ಮಾಡ್ಕೊಂಡು ಈ ರೀತಿ ರೆಡಿ ಆದೋ. ನೋಡಿ, ಇಲ್ಲಿ ನಮ್ಮಮ್ಮ ನೀಟಾಗಿ ಕ್ರೀಮ್ ಗೀಮೆಲ್ಲ ಹಾಕ್ಕೊಂಡು ರೆಡಿ ಆಗ್ತವ್ರೆ. ಅದಾದ ಮೇಲೆ ನೆಕ್ಸ್ಟ್ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೋಬೇಕು. ನಮ್ಮ ತವರು ಮನೆಯಿಂದ ಯಾವಾಗಲೂ ಹಬ್ಬಕ್ಕಿಂತ ಮುಂಚಿತವಾಗಿ ನಮಗೆ ನಮ್ಮ ಕಡೆ ಎಲ್ಲ ಕಾಯಿ ಕೊಡೋದು ಅಂತಾರೆ, ಅರ್ಶಿನ ಕುಂಕುಮ ಕೊಡೋದು ಅಂತಾರೆ, ಇನ್ನು ಕೆಲವರು ಬಾಗ್ನ ಕೊಡೋದು ಅಂತ ಅಂತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ನಮ್ಮ ಮನೆಯಲ್ಲಿ ಕೊಟ್ಟಿರುವಂಥದ್ದು. ನಾವು ಇದನ್ನೇ ಇಟ್ಟು ಏನು ಗೌರಿ ಹಬ್ಬದ ದಿವಸ ಪೂಜೆನ ನಾವು ಈ ಒಂದು ಅವರೇನು ಮಡ್ಲಕ್ಕಿ ಕೊಟ್ಟಿರ್ತಾರೆ ಅರ್ಶಿನ ಕುಂಕುಮ, ಅದರಲ್ಲೇ ಸಹ ನಾವು ಪೂಜೆನ ಮಾಡ್ತೀವಿ. ನಮ್ಮ ಪೂರ್ವಜರು ಎಲ್ಲವನ್ನು ಸಹ ತುಂಬ ಅಚ್ಚುಕಟ್ಟಾಗಿ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ಕೆಲವೊಂದು ಹಬ್ಬಗಳು, ಆಚಾರಗಳು, ವಿಚಾರಗಳನ್ನ ಮಾಡಿದ್ದಾರೆ ಅಲ್ವ ಸ್ನೇಹಿತರೆ. ಅವರು ಮನೆಯಿಂದ ಬರ್ತಕ್ಕಂತಹ ಅರಿಶಿನ, ಕುಂಕುಮ, ಹೂವು, ಬಳೆಗಳು ಒಂಥರ ಎಷ್ಟೊಂದು ಶ್ರೇಷ್ಠತೆ ಇದೆ, ಅದಕ್ಕಿರುವಂತಹ ಬೆಲೆ ಒಂಥರ ದುಪ್ಪಟ್ಟಾಗುತ್ತೆ. ಅವ್ರ ಮನೆಯಿಂದ ಬಾಗ್ನ ತರ್ತಾರೆ ಅನ್ನೋದನ್ನು ಕಾಯ್ತಾರಲ್ವ. ನಾವು ನಮ್ಮ ಅಮ್ಮವರಿಗೆ, ನಮ್ಮ ತಾತಂದಿರು, ನಮ್ಮ ಮಾವಂದಿರು ಈ ರೀತಿ ಅರ್ಶಿನ ಕುಂಕುಮನ ತರುವಾಗ ನಮ್ಮ ತಾಯಂದಿರು ಆ ದಾರಿಯನ್ನು ಕಾಯ್ತಾಯಿದ್ರು, ಯಾವಾಗ ಬರ್ತಾರೆ ಅಂತ. ಅವಾಗ ನಾವು ಏನು ಇಷ್ಟೊಂದು ಇವರು ತಲೆ ಬಿಸಿ ಮಾಡಿಕೊಂಡು ಅವರು ಬರೋದನ್ನೇ ಕಾಯ್ತಾ ಇದ್ದಾರಲ್ಲ ಅಂತ ಅನಿಸೋದು. ಅದೇ ನಾವು ಆ ಸ್ಥಾನಕ್ಕೆ ಬಂದಾಗ ಅಂತ ಅಂದರೆ ನಮಗೆ ನಮ್ಮ ತವರು ಮನೆಯಿಂದ ಒಂದು ಅರ್ಶಿನ ಕುಂಕುಮನ ತರ್ತಾರೆ ಅನ್ನುವಾಗ ಆ ಒಂದು ಖುಷಿ ಇದೆಯಲ್ಲ, ನಿಜವಾಗ್ಲೂ ಹೇಳಕ್ತಿರೋದು. ಅಷ್ಟು ಅಂದರೆ ಅಷ್ಟು ಖುಷಿಯಾಗುತ್ತೆ. ಅವರು ಅದಕ್ಕಿಂತ ಒಂದು ವಾರದ ಹಿಂದೆ ಬಂದು ಹೋಗಿರಲಿ, ಅದೇ ಗೌರಿ ಹಬ್ಬದ ಟೈಮಲ್ಲಿ ಅರ್ಶಿನ ಕುಂಕುಮ ತರುವಾಗ ಆಗುತ್ತಲ್ಲ ಖುಷಿ, ಅದು ಏನೋ ಒಂಥರ ಖುಷಿ ಬಿಡಿ, ಅದು ಹೇಳತ್ತಿರೋದು. ಅಷ್ಟು ಅಂದರೆ ಅಷ್ಟು ಖುಷಿಯಾಗುತ್ತೆ. ನೋಡಿ, ಇಲ್ಲಿ ನಮ್ಮಮ್ಮ ಬಂದು ಬಾಗಿಲಿಗೂ ಎಲ್ಲ ನೀಟಾಗಿ ಪೂಜೆ ಮಾಡುವಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಪೂಜೆನ ಮಾಡ್ತಾಯಿದ್ದೆ. ಏನು ಹೇಳಿ ಸ್ನೇಹಿತರೆ, ಮನೆಯಲ್ಲಿ ಹೀಗೆ ಹಿರಿಯರು ಇರಬೇಕು. ಯಾಕೊತ್ತಾ, ನಾವು ಮಾಡಿದಂತಹ ತಪ್ಪುಗಳನ್ನು ತಿದ್ದಿ ನಮಗೆ ನಾವು ಒಂದು ಉತ್ತಮವಾದ ಜೀವನವನ್ನು ನಡೆಸಲಿಕ್ಕೆ ಒಂದು ಸಹಾಯದ ಜೊತೆಗೆ ಸಹಕಾರವನ್ನು ನೀಡುತ್ತಾರೆ. ಹಾಗೆ ಅದು ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಅವ್ರ ಹತ್ರ ಇರುತ್ತೆ. ಯಾಕಂದರೆ ಅವರು ಅನುಭವದಲ್ಲಿ ನಮಗಿಂತ ದೊಡ್ಡವರಾಗಿರ್ತಾರಲ್ವ, ಆ ಒಂದು ಕಾರಣಕ್ಕೋಸ್ಕರ. ಅಂದರೆ ಕೆಲವ್ರಿಗೆ ಏನಾಗಿರುತ್ತೆ ಅಂತ ಅಂದರೆ, ಕಾರಣಾಂತರಗಳಿಂದ ಅವರು ತಮ್ಮ ಪೋಷಕರ ಜೊತೆ ಇರೋದಕ್ಕೆ ಸಾಧ್ಯವಾಗ್ತಾ ಇರಲ್ಲ. ಅದರಲ್ಲೂ ಇನ್ನೂ ಕೆಲವರು ಇರ್ತಾರೆ, ಅವರಿಗೆ ತಮ್ಮ ಪೋಷಕರೇ ಬೇಡವಾಗಿ ಹೋಗಿರ್ತಾರೆ. ಏನು ಕಾರಣ ಅಂತ ನನಗೂ ಗೊತ್ತಿಲ್ಲ. ಅಂದರೆ ಒಬ್ಬೊಬ್ಬರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಎಲ್ಲರೂ ನನ್ನ ಥರನೇ ಯೋಚನೆ ಮಾಡಬೇಕು ಅನ್ನೋದು ಸಹ ತಪ್ಪಾಗುತ್ತೆ. ಅದು ಅವರವರ ಒಂದು ಇಚ್ಛೆ ಅಲ್ವಾ. ಆದ್ರೂ ಆದಷ್ಟು ನಾನು ಹೇಳೋದೇನಪ್ಪ ಅಂತ ಅಂದರೆ, ನಮ್ಮ ಮಕ್ಕಳಿಗೆ ಅವರ ಒಂದು ಅಜ್ಜಿ ತಾತಂದಿರ ಪ್ರೀತಿನ ಸಿಗಬೇಕು, ಅವರು ಅದನ್ನು ಸಂಪೂರ್ಣವಾಗಿ ಅನುಭವಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ. ನನ್ನ ಮಕ್ಕಳು ಅಷ್ಟೇ, ಅದರಲ್ಲೂ ನನ್ನ ಮಗ ಇದ್ದಾನಲ್ಲ, ಅವನಂತೂ ಅವ್ರ ಅಜ್ಜಿ ತಾತ ಇದ್ಬಿಟ್ರೆ ನಮ್ಮ ಹತ್ರಕ್ಕೆ ಬರಲ್ಲ. ಅಷ್ಟು ಅಂದರೆ ಅಷ್ಟು ಅವರಿಗೆ ಒಂದು ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾಯಿದ್ದೀನಿ ಅಷ್ಟೇ. ಏನು ಗೊತ್ತಾ, ಕಾರಣಾಂತರಗಳಿಂದ ಈ ಸತಿ ನಮ್ಮ ಮನೇಲಿ ಪೂಜೆ ಸ್ವಲ್ಪ ಲೇಟ್ ಆಗೋಯಿತು. ಇಲ್ಲಾಂದಿದ್ದರೆ ಯಾವಾಗಲೂ ಇಷ್ಟೊತ್ತಿಗೆ ನಮ್ಮದು ಪೂಜೆ ಆಗೋಗಿರ್ತಿತ್ತು. ಅಂದರೆ ಯಾಕೋ ಗೊತ್ತಿಲ್ಲ, ಈ ಸತಿ ಇದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಆ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ತುಂಬ ಏನು ಲೇಟ್ ಆಗಿಲ್ಲ, ಆದರೆ ಸ್ವಲ್ಪ ಅಂತೂ ಲೇಟ್ ಆಯಿತು. ಏನೇ ಇರಲಿ, ಪೂಜೆ ಅಂತೂ ಅಚ್ಚುಕಟ್ಟಾಗಿ ನಾನು ನಮ್ಮ ಅತ್ತೆ ಶ್ರೀರವರು ಸೇರ್ಕೊಂಡು ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಏನು ಗೊತ್ತಾ, ನಮ್ಮ ಅತ್ತೆ ಹೆಸರು ಹೇಮಾವತಿ ಅಂತ, ನನ್ನ ಹುಟ್ಟು ಹೆಸರು ಹೇಮಲತಾ ಅಂತ, ಹಾಗೆ ನಮ್ಮ ಅತ್ತಿಗೆಯವರ ಹೆಸರು ಹೇಮ ಅಂತ. ಒಂಥರ ಇನ್ಸಿಡೆಂಟ್, ಎಲ್ಲರೂ ಹೇಮ ಅಂತ ಬಂದುಬಿಟ್ಟೈತೆ. ಅದಾದಮೇಲೆ ಆರತಿ ಎಲ್ಲ ಬೆಳಗಿ, ಹಾಗೆ ಕರ್ಪೂರನೆಲ್ಲ ಬೆಳಗಿ, ನಾನಂತೂ ದೇವ್ರ ಹತ್ರ ಯಾವಾಗಲೂ ಕೇಳ್ಕೊಳ್ಳೋದು ಸರ್ವಜನ ಸುಖಿನೋ ಭವಂತು ಅಂತ. ಯಾಕಂದರೆ ಎಲ್ಲರೂ ಚೆನ್ನಾಗಿರ್ಬೇಕಲ್ವ. ನಮ್ಮ ಸುತ್ತಮುತ್ತಲಿರೋರು ಎಲ್ಲರೂ ಚೆನ್ನಾಗಿದ್ದರೆ ನನಗೊಂಥರ ಪಾಸಿಟಿವಿಟಿ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಎಲ್ಲರನ್ನೂ ಚೆನ್ನಾಗಿಟ್ಟಿರು ತಾಯಿ ಅಂತ ಕೇಳಿಕೊಂಡು ಪೂಜೆನ ಮಾಡ್ತಾಯಿದ್ವಿ. ಪೂಜೆ ಎಲ್ಲ ಮಾಡಾದ್ಮೇಲೆ ನಮ್ಮಮ್ಮ ನೀನೇ ತಗೊಂಡೋಗು ಅಂತ ಹೇಳ್ತಾಯಿದ್ರು ಗೌರಮ್ಮನ. ನಾನು ಇಲ್ಲ ಅಮ್ಮ, ನೀವೇ ತಗೊಳ್ಳಿ ಅಂತ ನಾನು ಹೇಳ್ತಾಯಿದ್ದೆ. ಅದೇ 1-2 ನಿಮಿಷ ವಾದ ವಿವಾದ. ಸರಿ ಅಂತ ಅಂದ್ಬಿಟ್ಟು, ಬಿಡು ನಾನೇ ಎತ್ಕೊಬರ್ತೀನಿ ಅಂತ ಅವರೇ ಬರ್ತಾಯಿದ್ದಾರೆ. ಅವರಿಗೇನಪ್ಪ ಅಂತಂದರೆ, ನೀನು ತರಲಿ ಅಂದರೆ ನಾನು ತರಲಿ ಅಂತ ಅವರಿಗೆ, ನನಗೆ ಅವ್ರು ತರಲಿ ಅಂತ ನನಗೆ. ಹೆಂಗೋ ಒಟ್ಟಿನಲ್ಲಿ ಅವ್ರ ಕೈಲಿ ತರಿಸ್ಬಿಟ್ಟೆ ನಾನಂತೂ. ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ಕಡೆ ಎಲ್ಲ ಹೊರಣ್ಯಕ್ಕೆ ಬರೋದು ಅಂತ ಹೇಳ್ತಾರೆ. ನಿಮ್ಮ ಕಡೆ ಎಲ್ಲ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ತುಂಬ ಖುಷಿಯಾಗುವಂಥ ವಿಚಾರ ಏನು ಗೊತ್ತಾ,
ಇವರುಗಳೆಲ್ಲ ಬೆಂಗಳೂರಲ್ಲಿ ಓದ್ಕೊಂಡು ಒಂದು ಒಳ್ಳೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು. ಆದ್ರೂ ಸಹ ಒಂದು ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಏನೋ ನಮ್ಮ ಆಚಾರ ವಿಚಾರಗಳನ್ನ ಬೆಳೆಸ್ಕೊಬಂದಿರ್ತಾರೆ, ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಬೆಂಗಳೂರಿಂದ ಇಲ್ಲಿಂದ ಬಂದು ಇಲ್ಲಿ ಊರುಗಳಲ್ಲಿ ಈ ರೀತಿ ಕೊರಣ್ಣಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾರೆ. ನಾನು ಇವರಿಗೆ ಕೊರಣ್ಣಕ್ಕೆಲ್ಲನೂ ಕೊಟ್ಟು ಹಾಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನಾನು ದೇವ್ರ ಪೂಜೆನ ಸ್ಟಾರ್ಟ್ ಮಾಡಿದೆ. ನನ್ನ ಇಷ್ಟ ಲಿಂಗನ ಪೂಜೆ ಮಾಡಿಕೊಂಡು ಅದಾದಮೇಲೆ ಪೂಜೆ ರೂಮಲ್ಲಿ ಒಂದು ಸತಿ ಎಲ್ಲ ದೇವ್ರುಗಳಿಗೆ ಒಂದು ಸತಿ ಕರ್ಪೂರನ ಬೆಳಗಿ ನನ್ನ ಪೂಜೆನ ಮುಗಿಸ್ದೆ. ನಮ್ಮ ಕಡೆ ಎಲ್ಲ ಗೌರಿ ಹಬ್ಬಕ್ಕೆ ಏನು ಮಾಡ್ತಾರೆ ಅಂತ ಅಂದರೆ ಕಿಚಡಿ ಮಾಡ್ತಾರೆ. ಕಿಚಡಿ ಹಾಗೆ ಕೆಸ್ಸು ಬರುತ್ತಲ್ಲ, ಕೆಸಿನ ಸೊಪ್ಪಿನ ಪಲ್ಯ, ಹಾಗೆ ಪಾಯಸ, ಸ್ವೀಟ್ ಏನಾದ್ರು ಒಂದು ಮಾಡ್ತಾರೆ. ನಮ್ಮನೇಲೂ ನಾವು ಅಷ್ಟೇ ಮಾಡಿದ್ದಿದ್ದು. ಅಂದರೆ ಗಣೇಶನ ಹಬ್ಬಕ್ಕೆ ನಾವು ಎಲ್ಲನೂ ತುಂಬ ಚೆನ್ನಾಗಿ ಮಾಡ್ತೀವಿ, ಆದರೆ ಗೌರಿ ಹಬ್ಬಕ್ಕೆ ನಾವು ಇಷ್ಟೇ ಮಾಡೋದು. ನಾನಂತೂ ನನ್ನ ಬಾಲ್ಯದ ಜೀವನವನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಯಾಕೆ ಗೊತ್ತಾ, ಅವಾಗೆಲ್ಲ ಯಾವ ರೀತಿ ಇರ್ತಿತ್ತಪ್ಪ ಅಂತ ಅಂದರೆ ಗೌರಿ ಗಣೇಶನ ಕೂರಿಸೋದು ಅಂದರೆ ಪಾಪ ಎಲ್ಲ ಚಿಕ್ಕ ಮಕ್ಕಳುಗಳೇ, ಅಂದರೆ ತೀರಾ ಚಿಕ್ಕವರು ಅಂತಲ್ಲ, ಒಂದು ಹೈಸ್ಕೂಲು, ಕಾಲೇಜು ಈ ರೀತಿ ಹೋಗುವಾಗಲೇ ಜವಾಬ್ದಾರಿಗಳನ್ನ ತಗೊಂಡು ಹಾಗೆ ಅದು ಪೆಂಡಾಲೆಲ್ಲ ಅವರೇನೆ ಕಂಬಗಳನ್ನೆಲ್ಲ ಕಟ್ಕೊಂಡ್ಬಂದು ಹಾಗೆ ತೆಂಗಿನ ಗರಿಗಳನ್ನೆಲ್ಲ ಕಟ್ಕೊಬಂದು ಅದರಿಂದ ಪೆಂಡಲ್ಗಳನ್ನ ಮಾಡ್ತಾಯಿದ್ರು. ಎಷ್ಟು ಖುಷಿ ಆಗ್ತಾಯಿತ್ತು ಅಂತಂದರೆ ನೋಡಲಿಕ್ಕೆ ನಿಜವಾಗ್ಲೂ ಅಷ್ಟು ಖುಷಿ ಆಗ್ತಾಯಿತ್ತಲ್ವ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ತುಂಬ ಕಾಣೆಯಾಗೋಗಿದೆ. ಹಾಗೆ ನಮ್ಮ ಮಕ್ಕಳುಗಳಲ್ಲಿಯೂ ಸಹ ಅಷ್ಟೊಂದು ಉತ್ಸಾಹ ಇದೆ, ಇಲ್ಲ ಅಂತಲ್ಲ, ಆದರೆ ನಮ್ಮಗಳಿಗೆ ಇದ್ದಷ್ಟು ಉತ್ಸಾಹ ನಮ್ಮ ಮಕ್ಕಳಿಗಂತೂ ಇಲ್ಲ. ಅದಾದಮೇಲೆ ನೀವಿಲ್ಲಿ ನೋಡ್ಬೋದು, ಒಂದು ಕಡೆ ನಾನು ಕೆಸಿನ ಸೊಪ್ಪನ್ನು ಬೇಯಕ್ಕೆ ಇಟ್ಟಿದ್ದೀನಿ, ಹಾಗೆ ಇನ್ನೊಂದು ಕಡೆ ಪಾಯಸ ಮಾಡೋಕ್ಕೆ ಅಂತ ಹಾಲನ್ನ ಇಟ್ಟಿದ್ದೆ. ಅದಾದಮೇಲೆ ನೀವು ಒಂದು ಕಷಾಯ ನೋಡೋದ್ರಲ್ವ, ಅದು ಲಕ್ಷ್ಮಣ ಎಲೆ ಅಂತ ಬರುತ್ತಲ್ಲ, ಲಕ್ಷ್ಮಣ ಫಲ, ಅದರದ್ದು ಒಂದು ಎಲೆ, ಅದನ್ನ ಕುದಿಸಿ ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಂತೆ. ಆ ಒಂದು ಕಾರಣಕ್ಕೋಸ್ಕರ ಕುದಿಸಿ ಇಟ್ಟಿದ್ದೆ. ಅದಾದಮೇಲೆ ಸೀದಾ ದೇವಸ್ಥಾನದ ಹತ್ರ ಗೌರಿನ ಕೂರಿಸ್ತಾ ಇದ್ವಿ ಬನ್ನಿ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದೆ. ನನ್ನ ಮಗನ ನೋಡಿ ಇಲ್ಲಿ ಅವನಿಗೆ ಖುಷಿ, ಈ ರೀತಿ ಎಲ್ಲ ಓಡಾಡೋದು ಮಾಡೋದು, ಅದರಲ್ಲೂ ದೇವಸ್ಥಾನ ಅಂದರೆ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ. ಪಾಪ ಈ ಮಕ್ಳುಗಳಿಗೆಲ್ಲ ಸ್ವಲ್ಪ ಶೀತ, ಕೆಮ್ಮು, ಜ್ವರ ಬಂದ್ಬಿಟ್ಟೈತಂತೆ. ವೆದರೇ ಸ್ವಲ್ಪ ಹಂಗಿತ್ತಲ್ವ, ಒಂಥರ ಥಂಡಿ ಗಾಳಿ ಬೀಸುತ್ತೆ, ಥಂಡಿ ಒಂಥರ ಬೇಗ ಶೀತ, ಕೆಮ್ಮು, ಜ್ವರ ಆಗ್ಬಿಡುತ್ತೆ. ಇಲ್ಲಿ ಗೌರಮ್ಮನ ಕೂರಿಸೋದಕ್ಕೆ ಗಂಗೆ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಾಯಿದ್ರು. ನಾನು ನಮ್ಮದು ಒಂದು ಇರಲಿ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ಕೊಂಡೆ. ಯಾಕೆ ಗೊತ್ತಾ, ಇವೆಲ್ಲ ಒಂಥರ ನೆನಪಿಗೆ ಇರ್ತವೆ, ಶಾಶ್ವತವಾಗಿ ಇರುವಂತಹದ್ದು. ಮುಂದೆ ಇನ್ನೊಂದು 10 ವರ್ಷ ಬಿಟ್ಟು ನಾವು ಇದನ್ನೆಲ್ಲ ಕೂತ್ಕೊಂಡು ನೋಡುವಾಗ ಇನ್ನೂ ಒಂಥರ ಮನಸ್ಸಿಗೆ ಒಂಥರ ಖುಷಿಯಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನನಗೆ ಈ ರೀತಿ ವೀಡಿಯೋಗಳು ಮಾಡೋದು, ಫೋಟೋಸ್ಗಳನ್ನ ತೆಗೆದು ಇಟ್ಕೊಳ್ಳೋದು ಅಂದರೆ ತುಂಬ ಒಂಥರ ಖುಷಿ. ಆ ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು ಯೂಟ್ಯೂಬ್ನ ಶುರು ಮಾಡಿದ್ದು ಕೂಡ. ಅದಾದಮೇಲೆ ನೋಡಿ, ಇಲ್ಲಿ ನಮ್ಮ ದೀಕ್ಷಾ ಹಾಗೆ ಮೋಕ್ಷ, ತನ್ಯ, ನಮ್ಮ ದೀಕ್ಷನ್ ಫ್ರೆಂಡ್ಸ್ ಇವರೆಲ್ಲ, ಹಾಗೆ ನನ್ನ ಮಗ ಅಂತೂ ಒಂದು ನಿಮಿಷನೂ ನಿಂತಿದ್ದ ಜಾಗದಲ್ಲಿ ನಿಲ್ತಾ ಇರಲಿಲ್ಲ. ಇಲ್ಲೆಲ್ಲ ಶೀತದಲ್ಲಿ ಓಡಾಡಿ ಮತ್ತು ಅವನಿಗೆ ಜ್ವರ ಬೇರೆ ಬಂದಿತ್ತು. ನೋಡಿ ಇಲ್ಲಿ ಪೂಜೆನ ಮಾಡ್ತಾಯಿದ್ದಾರೆ. ನೋಡಿ ಇಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರಲ್ಲ, ಆ ರೀತಿ ದೊಡ್ಡವರು ಚಿಕ್ಕ ಮಕ್ಕಳಿಗೆ ಇವಾಗಲಿಂದನೇ ಕೊರಣ್ಣಕ್ಕೆ ಹೋಗೋದಕ್ಕೆ ಅಭ್ಯಾಸ ಆಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದಾರೆ. ಅದು ನಿಜಕ್ಕೂ ತುಂಬ ಒಳ್ಳೆಯದು. ಯಾಕೊತ್ತಾ, ಅವರು ಸ್ವಲ್ಪ ದೊಡ್ಡವರಾದಮೇಲೆ ಒಂಥರ ಮುಜುಗರ, ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ, ಅವ್ರಿಗೊಂಥರ ಮುಜುಗರ ಶುರುವಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಚಿಕ್ಕವರು ಇರುವಾಗಲೇ ಅವರಿಗೆ ಇದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸೋದು ತುಂಬ ಒಂದು ಉತ್ತಮವಾದ ಕೆಲಸ. ಕೂಗು ಬಾಯಿ ಕಡಿಕೆ ಏನಾರು ಹೇಳಿ. ದೀಕ್ಷಾ ಮತ್ತೆ ನೀನು ಹೇಳ್ಬಿಟ್ಟಲ್ಲ, ಸರಿ ಮಾಡಕೈತೆ ಬಿಡಿ.
ಬಲ್ಲೆಕಾಲ್ ಬಲ್ಲೆಕಾಲ ನಾವು ನಮ್ಮೂರಲ್ಲಿ ಗೌರಿ ಗಣೇಶನ ನಮ್ಮೂರು ಬಸವಣ್ಣನ ದೇವಸ್ಥಾನದಲ್ಲೇ ಯಾವಾಗಲೂ ಕೂರಿಸೋದು. ಇದಕ್ಕೆ ಅಂತ ಎಕ್ಸ್ಟ್ರಾ ಪೆಂಡಲ್ ಥರ ನಾವೇನು ಮಾಡೋದಿಲ್ಲ. ಇಲ್ಲೇನು ದೇವಸ್ಥಾನ ಇದೆ ಇಲ್ಲೇ ಕೂರಿಸ್ತೀವಿ. ಗೌರಿನ ಕೂರಿಸಿ ಅದಾದಮೇಲೆ ಬಸವಣ್ಣನಿಗೆಲ್ಲ ಸ್ವಲ್ಪ ಕೈಯೆಲ್ಲ ಮುಕ್ಕೊಂಡು ಪೂಜೆ ಮಾಡಿಕೊಂಡು ಅದಾದಮೇಲೆ ಇದು ಅವಲಕ್ಕಿ ಚರ್ಪು ಕೊಟ್ಟರು, ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಅದಾದಮೇಲೆ ನಾವು ಮನೆಗೆ ಹೊರಟು. ಸ್ನೇಹಿತರೆ, ಸಮಯ ಆಗಲೇ 11 ಗಂಟೆ ಮೀರೋಗಿತ್ತು. ಆದರೂ ನನ್ನ ಮಗನಿಗೆ ಹೋಗು ತಿಂಡಿ ತಿನ್ನೋಗು ಅಂತ ಅಂದರೆ ಹೋಗ್ತಾನೆ ಇರಲಿಲ್ಲ. ಕರ್ಕೊಂಡು ಮನೆಗೆ ಬಿಟ್ಟಂಗೆ ವಾಪಸ್ ಬರ್ತಾಯಿದ್ದ. ಯಾಕಂದರೆ ನಮ್ಮ ಮನೆ ದೇವಸ್ಥಾನದ ಹತ್ರನೇ ಇರೋದಲ್ವ, ಆ ಒಂದು ಕಾರಣಕ್ಕೋಸ್ಕರ. ಹಾಗೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಗಿಸೋವಂಥ ಸಮಯ ಬಂತು. ಇದಾಗಿತ್ತು ನನ್ನ ಗೌರಿ ಹಬ್ಬದ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಗೊತ್ತಲ್ವ, ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ನನ್ನ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.